ಹೀಗೆ ನಡೆಸಿಕೊಂಡು ಹೋಗಲು ಪೊಲೀಸ್ ಇಲಾಖೆ ಕಡೆಯಿಂದ ಕೆಲವೊಂದು ಮಾಹಿತಿಗಳನ್ನು ನೀಡಿರ್ತಕ್ಕಂಥ ನಮ್ಮ CPSR ಅವರಿಗೂ ಮತ್ತು PSSR ಅವರಿಗೂ ಮತ್ತೊಮ್ಮೆ ವಂದನೆಯನ್ನು ಅರ್ಪಿಸಿ ಈ ಒಂದು ಶಾಂತಿ ಪಾಲನಾ ಸಭೆಯನ್ನು ವಂದನಾರ್ಪಣೆಯೊಂದಿಗೆ ಸಂಪನ್ನಗೊಳಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಬೇರೆಯವ್ರು ನಾವು ನಿಮಗೆಲ್ಲ ಇದು ಮಾಡ್ತೇವೆ. ಸ್ವಲ್ಪ ಅವಾಗ ಒಂದು ವಾರ ಅಟ್ಲೀಸ್ಟ್ ಒಂದು ವಾರ ಯಾವುದೇ ಒಂದು ಏನಂತಾರೆ ದಯವಿಟ್ಟು ಇದೇ ಭಾಳ ಜನ ಬಂದಿದ್ದೀರಿ. ಈಗ ಸಮಯ ಸಂದರ್ಭ ಮುಗಿತಾರೆ ಇಲ್ಲ. ಈಗ ನಾವೇನು ಊಟ ಮಾಡ್ತೀವೋ ಏನು ತಿಂತೀವಿ ನಮಗೆಲ್ಲ ಗೊತ್ತಿದ್ದೇವೆ. ಈಗೆಲ್ಲ ಭಾಳ ಜನ ಸುದ್ದಿ ಕೇಳ್ತಾ ಇರ್ಬೋದು ಇರ್ತಾ. ಯಾಕಂದ್ರೆ ಎಲ್ಲ ಕೈ ಫೋನ್ ಬಂದುಬಿಟ್ಟಿದ್ದಾವೆ. ಎಲ್ಲ ಸ್ಟೇಟಸ್ ಇರ್ತಾರೆ. ಬರೀ ಹೂವಿನಾರ ಹಾಕೊಂಡು ಫೋಟೋ ಬಂದುಬಿಡ್ತಾರೆ. ಎಲ್ಲರೂ ನೀವು ಏನಪ್ಪ ಅಂತ ಹೇಳ್ತದೆ ಅಂತಾರೆ ಅವರು ಹಾಗಾಗಿ ಸಂತಾನಪ್ಪ ಅಂತ ಹೇಳ್ತಾರೆ ಆಯ್ತಲ್ಲ. ಸೊ ಹಾಗಾಗಿ ನಾವು ಏನು ಊಟ ಮಾಡ್ತಿದ್ದೀವಿ ಚಿಂತೆ ಇದ್ದೀವಿ ಯಾವುದು ನಮ್ಮಲ್ಲಿ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ಎಲ್ಲ ಸ್ವಲ್ಪ ಆರೋಗ್ಯ ಬಗ್ಗೆ ಕಾಳಜಿ ಇರಲಿ. ನಾವು ಅದು ಬಿಟ್ಟು ಬ್ಯಾಲೆನ್ಸ್ ಮಾಡೋದು ಏನಾಗುತ್ತೆ ಮತ್ತೆ ಊಟದಾಗೆ ನಮ್ಗೆ ಸರಿಯಾಗಿ ನಮಗೆ ಸ್ವತ್ತು ಸಿಗಬೇಕು. ನಮ್ಮ ದೇಹಕ್ಕೆ ಏನು ವಿಟಮಿನ್ಸ್ ಸಿಗಬೇಕು ಏನು ಯಾವ ಸಿಗ್ತಾ ಇಲ್ಲ. ನಾವು ಅದ್ರಾಗ ಮತ್ತೆ ಇದು ಹೊಸದೊಂದು ಹಾಕೊಂಡು ನಾವು ಜಾಸ್ತಿ ಮಾಡಿ ಏನಾಗ್ತದೆ ಅದ್ರ ಸ್ವಲ್ಪ ಕಷ್ಟ ಆಗ್ತಾವೆ. ಅದು ಹಳ್ಳಿಗೆ ಆಗ್ತಾವೆ ಹೊಟ್ಟೆಗೆ ಎಲ್ಲ ಮಾಡ್ತಾರೆ. ಊಟ ಎಲ್ಲ ಇರೋಲ್ಲ. ನೀರು ಬೆಳೆಸ್ಕೊತಾವ್ರು ನೀರು ಬೆಳೆಸ್ಕೊಡ್ತಾರೆ. ಸೊ ಹಾಗಾಗಿ ದುಡ್ಡು ಈ ಮನುಷ್ಯನ ದೇಹ ಎಲ್ಲರೂ ಆರೋಗ್ಯ ಕಾಳಜಿ ಇರಲಿ. ಮತ್ತೊಂದು ತಾವೆಲ್ಲ ಸೇರಿದ ತಿಂಗಳು ವಿಚಾರ ಪ್ರಸ್ತಾಪ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿರಲಿ ಈಗೆಲ್ಲ ಕಾನೂನು ಭಾಳ ಚೇಂಜ್ ಆಗ್ತಿದ್ದಾವೆ. ಎಲ್ಲರೂ ಗೊತ್ತಿದೆಯಲ್ಲ. ಎಷ್ಟು ಜನ ನೀವು ಇಲ್ಲೆಲ್ಲ ಮೋಟರ್ ಸೈಕಲ್ ಹೊಡಿತೀರಿ ಗಾಡಿ ಹೇಳಿ ಗಾಡಿಗಳು ಎಷ್ಟು ಹೊಡಿತೀರಿ ಮೋಟರ್ ಸೈಕಲ್ ಗಾಡಿಗಳು 99% ಹೊಡಿತೀರಿ. ಎಷ್ಟು ಜನ ಲೈಸೆನ್ಸ್ ಇದೆ ಹೇಳಿ ಕೈ ಎತ್ತಿರಿ. ಅಲ್ಲ ನಮ್ಮೇನೆ ಇದೆ ನಮ್ಮೇನೆ ತಪ್ಪು ಅರ್ಥ ಮಾಡ್ಕೋಬೇಡಿ. ಇದಲ್ಲ ಯಾವಾಗ ನಾವು ಒಂದು ಗಾಡಿ ತಗೋಕೆ ಶಕ್ತರಾಗಿ ಅಂತ ಹೇಳಿದ್ಮೇಲೆ ಅದು ತಕ್ಕಂಗೆ ನಮ್ಮಲ್ಲಿ ಪೇಪರ್ಸ್ ಇರಬೇಕು. ಇದ್ರೆ ಏನಾಗುತ್ತೆ ಅಟ್ಲೀಸ್ಟು. ಯಾಕಂದರೆ ನೀವೆಲ್ಲರೂ ಏನು ಮಾಡ್ತಿದ್ದೀರಿ ಔಷಧಿ ಎಲ್ಲರಿಗಿಲ್ಲ ಅಂತಲ್ಲ ಸಮಯನೂ ಎಲ್ಲ ಇರ್ತದೆ. ಬಟ್ ಒಂದು ಏನಿಲ್ಲ ಒಂದು ದಿವಸ ಹೋಗ್ಬೋದು ನೀವು ಅಷ್ಟೇ ಕೆಲಸ ಮಾಡ್ಕೊಳೋಕ್ಕೆ. ಈಗೆಲ್ಲ ನಿಮ್ಗೆ ಗೊತ್ತಿದೆ ನೀವು ಹುಡ್ರೆ ಭಾಳ ಜನ ಶಾಲೆಗೆ ಕಲ್ತಿರೋದಿರಿ. ಈಗೆಲ್ಲ ಆನ್ಲೈನ್ದಾಗ ಇನ್ಶೂರೆನ್ಸ್ ಆಗ್ಬಿಡ್ತವೆ. ಇಲ್ಲ ನೀವು ಯಾರೋ ಫೋನ್ ಚೇಂಜ್ ಆಗಿ ನೀವು ಮಾಡ್ಕೊಟ್ಟು ಬಿಡ್ತಾವೆ ನಾವು ಇನ್ಶೂರೆನ್ಸ್ ಲೈಸೆನ್ಸ್ ಈಗ ಆನ್ಲೈನ್ ಬಂದಿದ್ದಾವೆ. ಯಾವುದೇ ಕಾರಣಕ್ಕೂ ನೀವು ರೊಕ್ಕ ಕಟ್ಬಿಡೋಕ್ಕಂತ ಏನಿಲ್ಲ ಯಾರಿಗೆ ಇಲ್ಲ. ಎಲ್ಲ ಭಾಳ ಈಸಿ ಇದಾವೆ ಕೆಲಸಗಳು. ಒಬ್ಬರು ಏನೋ ಏಜೆಂಟ್ ಇರ್ತಾನೆ ತಿಳ್ಕೊಳ್ಳಿ ಸ್ವಲ್ಪ ಖರ್ಚಾಗೋದಿಲ್ಲ ಅಂತಲ್ಲ. ಹೋಗಿ ನೀವು ಆನ್ಲೈನ್ದಾಗ ಒಂದು ಅರ್ಜಿ ಹಾಕಿ ಸಾಕು ಒಂದು 21 ದಿವಸ ನಿಮಗೆಲ್ಲ ಲೈಸೆನ್ಸ್ ಸಿಗ್ತಾವೆ. ಸೊ ಇಟ್ಕೋಬೇಕು. ಮತ್ತು ಅದೇ ರೀತಿಯಾಗಿ ನಿಮ್ಮ ಗಾಡಿ ಲೈಸೆನ್ಸ್ ಇರ್ತವೆ. ಹೆಲ್ಮೆಟ್ ಒಬ್ಬರು ಹಾಕಲ್ಲ. ಮೇಜರ್ ಹೆಲ್ಮೆಟ್ ಹಾಕ್ತಾರೆ ಯಾರೂ ಹಾಕಲ್ಲ. ನಾವು ಎಷ್ಟೋ ಸಂದರ್ಭ ನೋಡ್ತೀವಿ ನೀವು ನೋಡ್ತಿರ್ಬೋದು. ಇದಲ್ಲ ಮನುಷ್ಯ ಎಲ್ಲ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಾರಲ್ಲ ಇವಾಗ ಕಷ್ಟ ಬಂದು ಹೇಳ್ತಾರೆ. ಅವ್ರಿಗೆ ಯಾರು ಕೈ ಕಾಲು ಮುರಿದು ಯಾರು ಹೇಳಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಕೈ ಕಾಲು ಮುರಿದು ಏನಾಗುತ್ತೆ ರಿಪೇರಿ ಆಗ್ತವೆ ಗಂಟು ಗುಂಡು ಹಾಕಿ ಸರಿ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ಮನುಷ್ಯನ ತಲೆ ಎಷ್ಟು ಇದಂತ ಸೂಕ್ಷ್ಮ ಸ್ವಲ್ಪ. ಸೊ ಒಂದು ತಲೆಗೆ ಸಣ್ಣ ಬರೀ ಕೈಲೇ ಹೊಡೆ ಸಾಕು ಒಂದು ಏನೋ ಕಟ್ಟಿಗೆ ಹೊಡೆ ಸಾಕು ಒಂದು ಬ್ರೇನಿಗೆ ಒಂದು ನರ ಒಂದು ಸ್ವಲ್ಪ ಸಣ್ಣ ಪುಟ್ಟಾದರೆ ಮನುಷ್ಯಂದು ಅರುಮರು ಜಾಸ್ತಿ ಆಗ್ಬಿಡ್ತು. ಸೊ ಹಾಗಾಗಿ ನಮಗೆ ಏನಿದೆಪ್ಪ ಅಂತ ಹೇಳಿದ್ರೆ ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಕಂಪಲ್ಸರಿ ಹಳ್ಳಿ ಇರಲಿ ಡೆಲ್ಲಿ ಇರಲಿ ನಾವು ಕಂಪಲ್ಸರಿ ಎಲ್ಲ ಒಳ್ಳೆ ಹೊಲಕಾರ ಹೋಗ್ರಿ ಎಲ್ಲ ಹೋಗ್ರಿ. ಸಂದರ್ಭ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಸ್ಪೆಷಲಿ ಮತ್ತು ಮಳೆಗಾಲ ಅದಾಗ ರಾಡಿ ಕೆಸರು ನೀವೇನೋ ಮಾಡಿದ ತಪ್ಪು ಅಂತ ಒಂದು ಬ್ರೇಕ್ ಅರ್ಜೆಂಟಾಗಿ ಏನೋ ಯಾವ ಬಂತು ಸಣ್ಣ ಆಗಿ ಬಂತು ಏನೋ ಒಂದು ಬೆಳ ಹುಂಡೆ ಬಂತು ಅಂದಾಗ ನೀವು ಬ್ರೇಕ್ ಹಾಕ್ತಿರೋ ವಿನ ನೀವು ಅದ್ರ ಬಗ್ಗೆ ನೋಡೋಕೆ ಹೋಗಲ್ಲ. ಮೊದಲಿಗೆ ಎಲ್ಲ ಡಂಬರ್ ರೋಡು ಸುತ್ತಮುತ್ತ ತಗ್ಗು ಇದು ಬಿದ್ದ ತಕ್ಷಣ ನೀವೇನು ಮಾಡ್ತೀವಿ ಕೈ ಬಿಟ್ಟೇ ಬಿಡ್ತೀವಿ. ಎಲ್ಲಿ ಹೋಗಲ್ಲ ಸೀದಾ ಬಿಡೋದು ತಲೆಗೆ ಸೂಕ್ಷ್ಮ ಜಾಗ. ಸೊ ಹಾಗಾಗಿ ಎಲ್ಲರೂ ಗಾಡಿ ಬೆಳೆಸ್ತೀರಿ ಎಲ್ಲ ಇದು ಮಾಡ್ತೀರಿ. ಎಲ್ಲರೂ ದಯವಿಟ್ಟು ಇವೆಲ್ಲ ಪಾಲನೆ ಮಾಡಿ. ಯಾವುದೋ ಒಂದು ಮೋಟರ್ ಸೈಕಲ್ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಕಂಪಲ್ಸರಿ ಲೈಸೆನ್ಸ್ ಇರಬೇಕು, ಇನ್ಸೂರೆನ್ಸ್ ಇರಬೇಕು, ತಲೆ ಮೇಲೆ ಹೆಲ್ಮೆಟ್ ಇರಬೇಕು. ಇಷ್ಟೇ ನೀವು ಮಾಡೋದು. ಎಲ್ಲ ಕಡೆ ಫೋನ್ ಅದಾವಿಲ್ಲ ಫೋನ್ ಎಲ್ಲ ಕಡೆ ಅದಾವ. ಎಷ್ಟು ಜನ ಮನೆಯಾಗ ಮರ್ತು ಹೋಗ್ತೀರಿ ಫೋನ್ ಹೇಳಿ ಮರ್ತು ಹೋದ್ರೆ ಮುಂದೆ ಹೋಯ್ತಾರೆ ಜಗತ್ತ ಹೋಯ್ತಪ್ಪ ಅಂತೀರಿ ನೀವು. ಎಲ್ಲಿ ಹೋಯ್ತು ಫೋನ್ ಅಪ್ಪ ಅಂತ ಹೇಳ್ತೀರಿ ನೀವು. ಯಾಕಂದ್ರೆ ಇದ್ರದ್ದು ಅನಿವಾರ್ಯ ಇದೆ ನಿಮಗೆ. ಯಾಕೆ ಅನಿವಾರ್ಯ ಇದೆ ಟೈಮ್ ಪಾಸ್ ಮಾಡೋಕೆ ಭಾಳ ಬೇಕಾಗಿದೆ. ಬಟ್ ಅಟ್ಲೀಸ್ಟ್ ನಮ್ಮ ಜೀವನ ನಮ್ಗೆ ಕಾಳಜಿ ಇಲ್ಲಲ್ಲ. ನಾವು ಹೊರ ಹೋಗ್ತಿರ್ಬೇಕು ಅಟ್ಲೀಸ್ಟು ಏನೋ ಒಂದು ಮುಟ್ಟು ಇಟ್ಕೊಂಡಿರಿ. ಹೌದಪ್ಪ ಇಲ್ಲೇ ಹೋಗ್ಬೇಕಂತ ಹಾಕೊಳ್ಳಿ. ನೋಡಿ ಈಗಿನ ಕಾಲದಾಗ ನೋಡಿ ಎಲ್ಲ ಟೆಕ್ನಾಲಜಿ ಎಲ್ಲ ಬಂದಿದ್ದಾವೆ. ನಿಮ್ದು ಏನೋ ಕೂದಲ ಹೋದ್ರೂ ಕೂದಲ ಬರ್ತಾವೆ. ಇದಲ್ಲ ಕೈಕಾಲು ಮುರಿದ್ರೂ ನಟ್ಬಿಟ್ಟಾಗಿ ರಿಪೇರಿ ಮಾಡ್ತಾರೆ. ಬಟ್ ಏನು ನಮ್ಮ ಸೂಕ್ಷ್ಮ ಜಾಗ ಬ್ರೇನ್ ಇದೆಯಲ್ಲ ಮೆದುಳು ಭಾಳ ಕಷ್ಟ. ಯಾಕಂದ್ರೆ ಅದು ನರ ಗೊತ್ತಿದೆಯಲ್ಲ ಎಷ್ಟು ಹಿಂಗೆ ಎಲ್ಲೆಲ್ಲೂ ಇರ್ತದೆ. ಅದು ಇದಲ್ಲ ಎಲ್ಲ ಬಂದು ಇರ್ತದೆ ದೊಡ್ಡದ ಕಣ್ಣಿಗೆ ಕಾಣ್ತದೆ. ಮತ್ತು ಬ್ಲಾಸ್ಟರ್ ಹಾಕ್ತಾರೆ ನಟ್ಬಿಟ್ಟಾಗಿ ಸೀದಾ ಮಾಡ್ತಾರೆ. ಬಟ್ ಇದು ಭಾಳ ಡೆಲಿಕೇಟ್. ಸೊ ಹಾಗಾಗಿ ಇದು ಸುಮ್ಮನೆ ಪೊಲೀಸರು ಹೇಳ್ತಾರೆ ನಾವು ಆಯ್ತಪ್ಪ ಹಂಗೆ ಕಿವಿ ಬಿಡೋಕೆ ಹೋಗಬೇಡಿ. ನಿಮ್ಮ ಕಾಳಜಿ ನಿಮ್ಗೆ ಇರಲಿ. ಅದು
ಸೊ ಹಿಂಗೆ ಹೇಳ್ಬಿಡ್ತಾ ಪೊಲೀಸರು ಹಂಗೆ ಮರ್ತ್ಬಿಟ್ಟು ತಪ್ಪಾಗ್ತದೆ. ಸೊ ನೀವು ಅಟ್ಲೀಸ್ಟ್ ನಿಮ್ಮ ಲೆಕ್ಕ ನೀವು ಸರಿಪಡಿಸ್ಕೊಳ್ಳಿ. ನಿಮ್ಮ ಹುಡುಗರಿಗೆ ಸ್ಪೆಷಲಿ ಇಲ್ಲಿಂದ ನೀವು ಶಾಲೆ ಕಳಿಸ್ತೀರಿ, ಹುಡುಗರು ಎಲ್ಲ ಕಳಿಸ್ತೀರಿ, ಕಾಲೇಜ್ ಕಳಿಸ್ತೀರಿ. ಅಲ್ಲೋಗಿ ಅವ್ರು ಏನು ಮಾಡ್ತಾರೆ ಯಾರು ಗೊತ್ತೇ ಇಲ್ಲ. ಅಲ್ಲೋಗಿ ಅವ್ರು ಏನು ಮಾಡ್ತಾರೆ 3-4 ಜನ ಹಂಗೆ ಫೋನ್ ನಡಿ ಹಂಗೆ ಹೊಡಿತಾರೆ ಗಾಡಿ. ಎಲ್ಲರಿಗೂ ಏನಾಗ್ತಿದೆ, ಜಿಯೋ ಹೋದಾಗ ಅದ್ರದ್ದು ತ್ರಾಸು ಗೊತ್ತಾಗ್ತಿದೆ. ಜಿಯೋ ಅವ್ರು ವಾಪಸ್ ಬರೋಲ್ಲ. ಈಗ ಒಂದು ವಾರ ಒಂದು ದಿವಸ ಅಳ್ತೀರಿ, ಹೌದಪ್ಪ ಅಂತೀರಿ, ಮತ್ತೆ ಮುಗಿದೋಯ್ತು ನಮ್ಮ ಜೀವನ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಮನುಷ್ಯನ ಜೀವನ ನಿಮ್ಗೆ ಗೊತ್ತಿದೆ ಎಷ್ಟು ಪ್ರಿಷಿಯಸ್ ಅಂತ, ಎಷ್ಟು ಅದ್ರ ಬಗ್ಗೆ ಗಮನ ಕೊಡ್ಬೇಕಂತ. ಸೊ ಅದ್ರ ಬಗ್ಗೆ ನಿಮಗೆಲ್ಲ ಗಮನ ಇರಲಿ. ನಾವು ಬರೀ ಪೊಲೀಸರು ಹೇಳ್ತಂತಂದ್ರೆ ದಂಡ ಆಗ್ತಾರಂತಲ್ಲ, ಅಟ್ಲೀಸ್ಟ್ ನಿಮ್ಗೆ ಕಾಳಜಿ ಬರಲಿ. ಯಾಕಂದ್ರೆ ನೀವೆಲ್ಲ ಗೊತ್ತಿದೆ ಫೋನ್ ನಾವು ಒಟ್ಟ ಬಿಟ್ಟು ಹೋಗಲ್ಲ, ಬಿಟ್ಟು ಹೋದರೆ ಮತ್ತೆ ವಾಪಸ್ ಹೋಗ್ತೀವಿ, ಮನೆಗೆ ತೊಗೊಂಬರ್ತೀವಿ. ಬಟ್ ಅದೇ ನೀವು ಹೆಲ್ಮೆಟ್ ಬಿಟ್ಟರೆ ಯಾರು ವಾಪಸ್ ಹೋಗಲ್ಲ, ನೋಡೋ ಬಿಡೋದು ಬಿಡ್ತೀರಿ. ಎಷ್ಟೋ ಸಂದರ್ಭ ಹೆಂಗದ ಅಂತ ಹೇಳಿದ್ರೆ ಹೀಗೆ ಸುಮ್ಮನೆ ನೋಡ ಮತ್ತೆ ಹೋದವ್ರೆ ದಾರಾಗ ನಾಯಿ ಅಡ್ಡ ಬಂತು, ಅದೊಡ್ಡ ಬಂದು ಬಿದ್ದು ಸತ್ಕೊಂಡು ಬಾಕ ನೋಡಿ. ಅದೊಂದು ಇರಲಿ, ನಿಮ್ಗೆ ಮತ್ತೊಂದು ಗೊತ್ತಿರಲಿ. ಎಲ್ಲ ಈಗೆಲ್ಲ ನಿಮ್ಗೆ ಗೊತ್ತು ಎಷ್ಟು ಜನ ನೀವು ಮೊಬೈಲಾಗ ದುಡ್ಡು ಕಳ್ಕೊಂಡಿದ್ದೀರಿ. ಏನದೀರಾ ಮೊಬೈಲಾಗ ದುಡ್ಡು ಕಳ್ಕೊಂಡಿದ್ದವರು ಯಾರು ಆಗಿಲ್ಲ, ಅನುಭವ ಆಗಿಲ್ಲ. ನಿಮ್ಮ ಅಕೌಂಟಿಂದ ದುಡ್ಡು ಹೋಗಿದ್ದು ಅದು ಯಾರೂ ಆಗಿಲ್ಲ. ಒಳ್ಳೇದು, ಆ ಥರ ಆಗೋದು ಬೇಡ. ಯಾಕಂದ್ರೆ ಹಳ್ಳಿ ಅಂತ ಆಗಿದ್ರೆ ಮತ್ತೆ ಭಾಳ ಕಷ್ಟ ಆಗುತ್ತೆ. ಯಾಕಂದ್ರೆ ಮಂದಿಗೆ ಎಲ್ಲರದು ಖರ್ಚು ಕಮ್ಮಿ ಇರ್ತವೆ, ದುಡ್ಡು ಕಮ್ಮಿ ಇರ್ತವೆ, ಆ ಥರ ಅದಕ್ಕೆ ಕಷ್ಟ ಆಗ್ತವೆ. ಎಲ್ಲರೂ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ದಯವಿಟ್ಟು ಸುಮ್ಮನೆ ಏನೇನೋ ನೋಡೋಕೆ ಹೋಗ್ಬೇಡಿ. ಮೊಬೈಲ್ದಾಗ ಒಂದು 4-5 ಇರ್ತಾವೆ, ಯೂಟ್ಯೂಬ್ ಅಂತ ಇರ್ತವೆ, ಏನೋ ಒಂದು ಚಲೋ ಒಂದು ಚಾನಲ್ ಇರ್ತವೆ, ಅಂಥರ ನೋಡಿ, ನಿಮಗೇನು ಇದು ಅನ್ಸಲ್ಲ. ಬಟ್ ಯಾವುದೋ ಒಂದು ಸುಮ್ಮನೆ ಹಾಕ್ಬಿಟ್ಟು ಒಬ್ಬನು ಯಾವ ಲಿಂಕ್ ಹಾಕ್ಬಿಡ್ತಾನೆ, ಒಂದು ಹಸಿರು ಕಲರ್ ಇಲ್ಲ ಏನಂತಾರೆ ನೀಲಿ ಕಲರ್ದು ನಿಮಗೆ ಮೆಸೇಜ್ ಬಂದ್ಬಿಡ್ತದೆ, ಸುಮ್ಮನೆ ಒತ್ತು ಬಿಡ್ತೀರಿ. ಆಮೇಲೆ ಅದ್ರಾಗ ಏನಾಗುತ್ತೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ರೊಕ್ಕ ಹೋದ್ಮೇಲೆ ಗೊತ್ತಾಗುತ್ತೆ. ಯಾರೋ ಫೋನ್ ಹಚ್ತಾನ, ಈಗ ನೋಡಪ್ಪ ನನಗೆ ರೊಕ್ಕ ಎಷ್ಟು ಭಾಳ ಫ್ರಾಡ್ ಬಂದಿದ್ದಾವೆ. ಯಾರೊಬ್ಬರು ಸುಮ್ಮನೆ ನಿಮ್ಮದು ಗೂಗಲ್ ಇರಲಿ, ಫೋನ್ಪೇ ಇರಲಿ, ರೊಕ್ಕ ಹಾಕ್ಬಿಡ್ತಾನೆ. ರೊಕ್ಕ ಹಾಕಿ ಈಗ ಅಪ್ಪಿ ತರ್ಕೊಂಡು ರೊಕ್ಕ ಬಂತಪ್ಪ ಅಂತ ಹೇಳ್ತೀರಿ, ನೀವು ಒಪ್ಪಿಡ್ತೀರಿ, ಹೌದು ರೊಕ್ಕ ಬಂತ ಅಂತ ಹೇಳ್ತೀರಿ. ಆಮೇಲೆ ನಂಗೆ ವಾಪಸ್ ಹಾಕಂತ ಹೇಳ್ತೀರಿ. ನೀವೇನು ಮಾಡ್ತೀರಿ, ಹಳ್ಳಿ ಲೆಕ್ಕದಾಗ ಯಾವುದಪ್ಪ ರೊಕ್ಕ ಹಾಕ್ಯಾನ ವಾಪಸ್ ಹಾಕ್ತೀರಿ, ಅವಾಗ ಅವ್ನು ಏನೋ ಗೋಲ್ಮಾಲ್ ಮಾಡಿಬಿಡ್ತಾನೆ. ಅಂಥವು ಬಂದಾಗ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟಿನ ದುಡ್ಡು ಬಂದ್ರೆ ಯಾವುದೇ ಕಾರಣಕ್ಕೂ ನೀವು ಯಾರು ಹಚ್ಚ ತಕ್ಷಣ ರೊಕ್ಕ ಹಾಕಕ್ಕೆ ಹೋಗಬೇಡಿ. ಪೊಲೀಸ್ ಸ್ಟೇಷನ್ ಬರ್ರಿ, ಹೇಳ್ರಿ ಸರ್ ಈ ಥರ ಆಗಿದೆ ಹೆಂಗಂತ ಕೇಳಿ ಕೇಸಿ ಮುಂಚೆ ಮುಂದೆ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ನಿಮ್ಮ ಮನಸ್ಸಿಗೆ ಬಂದಂಗೆ ಹಾಕಕ್ಕೆ ಹೋಗಿ ಇದ್ದಿದ್ದು ಅಕೌಂಟ್ ರೊಕ್ಕದಾಗಿದ್ದು ಅಕೌಂಟ್ ಎಲ್ಲ ವಾಪಸ್ ಮಾಯ ಹೋಗಿ ಮತ್ತೆ ಸ್ಟೇಷನ್ ಬಂದು ಹಿಂಗಾಯ್ತು ಹೇಳಕ್ಕೆ ಹೋಗ್ಬಾರ್ದು. ಎಲ್ಲರೂ ಗೊತ್ತಿರಲಿ, ಗೊತ್ತಾಯ್ತಲ್ಲ, ಎರಡು ಮೇನ್ ವಿಚಾರ.